ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಣ್ಣ ನೀರಾವರಿ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಧಾರವಾಡದ RN ಶೆಟ್ಟಿ ಮೈದಾನದ ಬಳಿ ಇರುವಂತಹ ಕಚೇರಿ ಇದು. ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಮೇಲೆ ರೇಡ್ ಅನ್ನ ನಡೆಸಲಾಗಿದೆ. ಸಣ್ಣ ನೀರಾವರಿ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಧಾರವಾಡದ RN ಶೆಟ್ಟಿ ಮೈದಾನದ ಬಳಿ ಇರುವಂತಹ ಆಫೀಸ್ ಇದು. ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಮೇಲೆ ರೇಡ್ ಆಗಿದೆ. ಈ ದೇವರಾಜ್ ಮತ್ತು ಗುತ್ತಿಗೆದಾರ ಸುನಿಲ್ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. 2021ರಿಂದ 2025ರವರೆಗೆ ನಡೆದಿರುವಂತಹ ಕಾಮಗಾರಿ ಕುರಿತು ದೂರು ಬಂದಿದೆ. ಕಳಪೆ ಕಾಮಗಾರಿ ನಡೆದಿದೆ ಅಂತ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡುವಂತ ಕೆಲಸ ಆಗಿದೆ. ಹೀಗಾಗಿ ರೇಡ್ ಮಾಡಿದ್ದಾರೆ ಅಧಿಕಾರಿಗಳು. 167 ಕಾಮಗಾರಿಯಲ್ಲಿ 69 ಕಾಮಗಾರಿ ಕುರಿತಾದಂತಹ ತನಿಖೆ ಈಗ ಚುರುಕು ಪಡ್ಕೊಳ್ತಾ ಇದೆ. ಲೋಕ SP ಆದಂತಹ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಳಪೆ ಕಾಮಗಾರಿ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಹೋಗಿತ್ತು. 167 ಕಾಮಗಾರಿಯಲ್ಲಿ 69 ಕಾಮಗಾರಿ ಕುರಿತಾದಂತಹ ತನಿಖೆ ಈಗ ಚುರುಕು ಪಡ್ಕೊಳ್ತಾ ಇದೆ. ಲೋಕ SP ಆದಂತಹ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ಸದ್ಯ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, 2021ರಿಂದ ಹಿಡಿದು 2025ರವರೆಗೆ ನಡೆದಿರುವಂತಹ ಕಾಮಗಾರಿಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ 167 ಕಾಮಗಾರಿಯಲ್ಲಿ 69 ಕಾಮಗಾರಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆ ಈಗ ಚುರುಕು ಪಡ್ಕೊಳ್ತಾ ಇರೋದು. ಲೋಕ SP ಆದಂತ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಬಿಕಾಸ್ ಈ ದೇವರಾಜ್ ಮತ್ತೆ ಗುತ್ತಿಗೆದಾರ ಸುನಿಲ್ ಅವರ ಮನೆ ಏನಿದೆ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಯಾವ್ಯಾವ ಕಾಮಗಾರಿಯನ್ನು ನಡೆಸಿದ್ರು, ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ದೂರು ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಒಟ್ಟು 5 ಜಾಗದಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು.